ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಕಹಳೆಯನ್ನ ಊದಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯನ್ನ ಮುಂದಿಟ್ಕೊಂಡು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಆ ಮಾಸ್ಟರ್ ಪ್ಲಾನ್ ಕತೆ ಹೇಳಕ್ಕೋಸ್ಕರನೇ ನಾನಿವತ್ತು ನಿಮ್ ಮುಂದೆ ಬಂದಿದ್ದೀನಿ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪಕ್ಷ ಸಂಘಟನೆಯ ಹೆಸರಿನಲ್ಲೂ ಕೂಡ ಜನರ ಜೊತೆ ಇರಬೇಕು, ಜನರ ಮಧ್ಯೆ ಇರಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಾ ಜನರಿಂದ ಮತ್ತೊಮ್ಮೆ ಆಯ್ಕೆಯಾಗಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋ ಮೂಲ ಅಜೆಂಡಾವನ್ನ ಇಟ್ಕೊಂಡ್ರು ಅಂತ ವಿಜಯೇಂದ್ರ ಅವರು ಹಳೆ ಮೈಸೂರು ಭಾಗವನ್ನ ಆಯ್ಕೆ ಮಾಡಿಕೊಂಡು ಈಗಾಗಲೇ ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು ಭಾಗಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ದಾಗಿದೆ. ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಮಾಜಿ ಶಾಸಕರುಗಳಿಗೆ ಮುಂದಿನ ಚುನಾವಣೆಗೆ ನಿಮಗೆ ಟಿಕೆಟ್ ಅನ್ನ ಕೊಡ್ಸಕ್ಕೆ ನಾನು ಎಲ್ಲಾ ಪ್ರಯತ್ನವನ್ನು ಮಾಡ್ತೇನೆ, ಜನರಿಂದ ದೂರ ಉಳ್ಕೋಬೇಡಿ, ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಇದೆ, ನಮ್ಮ ಕ್ಷೇತ್ರ ನಮ್ಮ ಕೈ ಬಿಟ್ಟು ಹೋಗ್ಬಹುದು ಅನ್ನೋ ಆತಂಕ ನಿಮಗೆ ಬೇಡ ಅನ್ನೋ ಸ್ಪಷ್ಟವಾದಂತಹ ಸಂದೇಶವನ್ನ ಮಾಜಿ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಗೀಗ ಲಭ್ಯ ಆಗಿದೆ. ನೋಡಿ, ಕಳೆದ 2 ದಿನದ ಹಿಂದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ಏಪ್ರಿಲ್ 7ನೇ ತಾರೀಕು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಮಾಡ್ತಾ ರಾಜ್ಯ ಸರ್ಕಾರದ ವಿರುದ್ಧ ಹಳೆ ಮೈಸೂರು ಭಾಗದಲ್ಲಿ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾಗಿದೆ. ಅದೇ ವೇದಿಕೆಯ ಅಡಿಯಲ್ಲಿ ಈಗ ಮಾಜಿ ಶಾಸಕರುಗಳನ್ನ ಕರೆಸ್ಕೊಂಡು ಗುಂಡ್ಲುಪೇಟೆಯ ನಿರಂಜನ್ ಕುಮಾರ್, ನಂಜನಗೂಡಿನ ಹರ್ಷವರ್ಧನ್, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ L ನಾಗೇಂದ್ರನ್ನ ಕರೆಸ್ಕೊಂಡು ನೋಡಿ, ಮುಂದಿನ ಚುನಾವಣೆಗೆ ಟಿಕೆಟ್ ನಿಮಗೆ ಕೊಡ್ಸೋಣ, JDS ಜೊತೆ ಮೈತ್ರಿ ಆಗಿದೆ ಅಂತ ಆತಂಕ ಇಟ್ಕೋಬೇಡಿ, ಬಿಜೆಪಿಯಲ್ಲಿ ಟಿಕೆಟ್ ಕೊಡೋದು ಆಂತರಿಕ ಸಮೀಕ್ಷೆಯಿಂದ, ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಯ ಹೊತ್ತಿನಲ್ಲಿ ಆಂತರಿಕ ಸಮೀಕ್ಷೆಗಳು ಆಗುತ್ತೆ. ನೀವು ಒಂದ್ ವೇಳೆ ಅಲ್ಲಿ ಎಲೆಕ್ಟ್ ಆಗ್ತೀರಾ ಅನ್ನೋದೇ ಜನಾಭಿಪ್ರಾಯ ಇದ್ರೆ ನಾನ್ ನಿಮಗೆ ಟಿಕೆಟ್ ಅನ್ನ ಕೊಡಿಸ್ತೀನಿ, ಜನರಿಂದ ದೂರ ಇರಬೇಡಿ, JDS ಜೊತೆ ಮೈತ್ರಿ ಆಯ್ತು ಅಂತ ನಿಮ್ಮ ಕ್ಷೇತ್ರದ ಮೇಲೆ ನಿರಾಸಕ್ತಿಯನ್ನ ತೋರಿಸಬೇಡಿ, 24/7 24 ಗಂಟೆ 7 ದಿವಸ ಜನರ ಮಧ್ಯೆ ಇರಿ, ಜನರ ಜೊತೆ ಇರಿ, ಜನರ ಸಮಸ್ಯೆಯನ್ನ ಆಲಿಸಿ, ನಿಮ್ಮ ಕ್ಷೇತ್ರದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಹಿಡಿತವನ್ನ ಕಳೆದುಕೊಳ್ಬೇಡಿ ಅನ್ನೋ ಕಿವಿ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿಯ ಮಾಜಿ ಶಾಸಕರುಗಳು, ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ಇಲ್ಲ ಅನ್ನೋದನ್ನ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ನಾನು ಹೇಳಕ್ ಹೊರಟ್ರದ್ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರು ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು, ಮತ್ತೊಂದ್ ಕಡೆ ಮಾಜಿ ಶಾಸಕರುಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.